ಕಥೆ ಒಂದು ಸುಂದರವಾದ ದೆವ್ವಗಳ ಊರು. ಒಂದು ಕಾಲದಲ್ಲಿ ಪರ್ವತಗಳ ಹಿಂದೆ ಕಾಡಿನ ಆಳದಲ್ಲಿ ಯಾರಿಗೂ ಕಾಣದಂತಹ ಒಂದು ಊರಿತ್ತು. ಆ ಊರಿನ ಹೆಸರು ದೆವ್ವಗಿರಿ. ಆದರೆ ಕೇಳಿದ ಹಾಗೆ ಭಯಾನಕ ದೆವ್ವಗಳ ಊರಲ್ಲ ಅದು. ಅಲ್ಲಿ ವಾಸಿಸುತ್ತಿದ್ದ ದೆವ್ವಗಳು ತುಂಬಾ ದಯಾಳು, ಹಾಸ್ಯಮಯ ಮತ್ತು ಸೃಜನಶೀಲರಾಗಿದ್ದರು. ಊರಿನ ವೈಶಿಷ್ಟ್ಯ: ಅಲ್ಲಿ ಮನೆಗಳು ಕಲ್ಲಿನಿಂದಲ್ಲ, ಬೆಳಕಿನ ಕಣಗಳಿಂದ ಕಟ್ಟಲ್ಪಟ್ಟಿದ್ದವು. ಹೂಗಳು ರಾತ್ರಿ ಹೊಳೆಯುತ್ತಿದ್ದವು, ಹಕ್ಕಿಗಳು ದಿನವಿಡೀ ಹಾಡುತ್ತಿದ್ದವು. ಊರಿನ ಮಾರುಕಟ್ಟೆಯಲ್ಲಿ ಹಣ್ಣು ತರಕಾರಿ ಬದಲಿಗೆ ಕನಸುಗಳು, ನಗು, ಹಾಡುಗಳು ಮಾರಾಟವಾಗುತ್ತಿತ್ತು. ದೆವ್ವಗಳ ಸ್ವಭಾವ: ಅಲ್ಲಿ ವಾಸಿಸುತ್ತಿದ್ದ ದೆವ್ವಗಳು ಕಣ್ಣು ಕೆಂಪಾಗಿರಬಹುದು, ಉದ್ದವಾದ ಹಲ್ಲುಗಳಿರಬಹುದು, ಆದರೆ ಹೃದಯದಲ್ಲಿ ಮಕ್ಕಳಂತೆ ನಿಷ್ಕಲ್ಮಶರಾಗಿದ್ದರು. ಒಂದು ದೆವ್ವ ಜನರ ಕಷ್ಟದ ಕನಸುಗಳನ್ನು ತೆಗೆದು ಸುಂದರ ಕನಸು ಕೊಡುವುದು. ಇನ್ನೊಂದು ದೆವ್ವ ಕತ್ತಲಲ್ಲಿ ಬೆಳಕು ಕೊಡುತ್ತಿತ್ತು. ಮೂರನೆಯ ದೆವ್ವ ಯಾರಾದರೂ ಅಳುತ್ತಾ ಕುಳಿತರೆ ಹಾಸ್ಯದ ಕತೆ ಹೇಳಿ ನಗಿಸುತ್ತಿತ್ತು. ಹುಡುಗನ ಪ್ರವೇಶ: ಒಂದು ದಿನ ಹತ್ತಿರದ ಹಳ್ಳಿಯ ಆದಿತ್ಯ ಎಂಬ ಬಾಲಕ ಕಾಡಿನಲ್ಲಿ ದಾರಿ ತಪ್ಪಿದ. ಅವನು ಹೆದರಿ ಅತ್ತಾಗ ದೆವ್ವಗಳ ಊರಿನ ಬಾಗಿಲ ಬಳಿ ತಲುಪಿದ. ಅವನಿಗೆ ಅಲ್ಲಿ ದೆವ್ವಗಳು ಕಂಡಾಗ ಮೊದಲೇ ಬೆಚ್ಚಿಬಿದ್ದ. ಅಯ್ಯೋ, ಈಗ ನನ್ನನ್ನು ತಿಂದುಬಿಡುತ್ತಾರೆ ಎಂದುಕೊಂಡ. ಆದರೆ ದೆವ್ವಗಳು ನಕ್ಕು ಹೇಳಿದರು, ಅಯ್ಯೋ, ನಾವು ತಿನ್ನುವುದು ಬಾಳೆಹಣ್ಣು, ಹಾಡು, ಸಂತೋಷ, ನೀನು ಚಿಂತೆಬೇಡ. ಅದ್ಭುತ ಅನುಭವ: ಅವರು ಆದಿತ್ಯನನ್ನು ಊರಿನಲ್ಲಿ ಕರೆದುಕೊಂಡು ಹೋಗಿ ತೋರಿಸಿದರು. ಹಸಿವಾದಾಗ ಕನಸು ಹಣ್ಣು ತಿನ್ನಲು ಕೊಟ್ಟರು. ನಿದ್ದೆ ಬಂದಾಗ ನಕ್ಷತ್ರಗಳ ಹಾಸಿಗೆ ಮೇಲೆ ಮಲಗಲು ಅವಕಾಶ ಮಾಡಿಕೊಟ್ಟರು. ಒಂದು ದೆವ್ವ ಅವನಿಗೆ ಮಂತ್ರದ ಕನ್ನಡಿ ಕೊಟ್ಟಿತು. ನಿನ್ನಲ್ಲಿ ಧೈರ್ಯ ಕಡಿಮೆಯಾದಾಗ ಇದನ್ನು ನೋಡು, ನೀನು ಬಲಿಷ್ಠನಾಗಿ ಕಾಣುತ್ತೀಯಾ ಎಂದು. ಆದಿತ್ಯನಿಗೆ ಅಲ್ಲಿ ಯಾವ ಭಯವೂ ಇರಲಿಲ್ಲ, ಬದಲಿಗೆ ಅವನು ತುಂಬಾ ಖುಷಿಯಾಗಿದ್ದ. ವಾಪಸ್ಸು: ಬೆಳಗಿನ ಜಾವ ದೆವ್ವಗಳು ಅವನನ್ನು ಹಳ್ಳಿಯ ಗಡಿಯವರೆಗೂ ಬಿಟ್ಟು ಬಂದು ಹೇಳಿದರು, ನಮ್ಮ ಊರನ್ನು ಯಾರಿಗಾದರೂ ಹೇಳಲು ಹೋದರೆ ಅವರು ನಂಬುವುದಿಲ್ಲ, ಆದರೆ ನೀನು ನಮ್ಮ ಸ್ನೇಹವನ್ನು ಹೃದಯದಲ್ಲಿ ಉಳಿಸು. ಆದಿತ್ಯ ತನ್ನ ಊರಿಗೆ ಹಿಂತಿರುಗಿ ಎಲ್ಲರಿಗೂ ದೆವ್ವಗಳು ಕೆಟ್ಟವರಲ್ಲ, ಸೌಂದರ್ಯದ, ಸ್ನೇಹದ, ಹಾಸ್ಯದ ರೂಪ ಎಂಬುದನ್ನು ತಿಳಿಸಲು ಪ್ರಾರಂಭಿಸಿದ. ಸಂದೇಶ: ಕಾಣುವುದೇ ಸತ್ಯವಲ್ಲ, ಕೆಲವೊಮ್ಮೆ ಅತೀ ಭಯಾನಕವಾಗಿ ಕಾಣುವವರು ಒಳಗಿನಿಂದ ಅತಿ ಸುಂದರವಾಗಿರುತ್ತಾರೆ. ದೆವ್ವಗಳ ಊರು ನಮಗೆ ಕಲಿಸುತ್ತದೆ, ಭಯವನ್ನು ಸ್ನೇಹಕ್ಕೆ ತಿರುಗಿಸಬಹುದು. Thanks for watching. Subscribe to my channel and see the next part.